ಇವತ್ತಿನ ವಿಡಿಯೋದಲ್ಲಿ ನಾವು ನವರಾತ್ರಿನಲ್ಲಿ ಹೊಸ್ಲು ಪೂಜೆ ಅಂತೆ, ಅಖಂಡ ದೀಪಾರಾಧನೆ, ಕಾಮಾಕ್ಷಿ ದೀಪಾರಾಧನೆ ಮತ್ತು ಕೆಲವರು ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸಿ ಆಚರಣೆ ಮಾಡ್ತಿರ್ತಾರೆ. ಇದಿಷ್ಟೇ ಅಲ್ಲದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಂಬೆ ಹಣ್ಣಿನ ದೀಪ, ಬೆಲ್ಲದ ದೀಪ ಈ ರೀತಿ ಆರಾಧನೆಗಳನ್ನು ಮಾಡ್ತಿರ್ತಾರೆ. ಅದಷ್ಟೇ ಅಲ್ಲದೆ ಬನ್ನಿ ಮರದ ಪೂಜೆ ಮತ್ತು ಬನ್ನಿ ಮರದ ಪ್ರದಕ್ಷಿಣೆ ಕೂಡ ಮಾಡ್ತಾ ಇರ್ತಾರೆ. ಇನ್ನು ನವರಾತ್ರಿನಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಂಥವ್ರು ಕೂಡ ಮಾಡ್ತಾ ಇರ್ತಾರೆ. ಇದೆಲ್ಲನೂ ಕೂಡ ನವರಾತ್ರಿನಲ್ಲಿ ಆಚರಣೆ ಮಾಡ್ತಾ ಇರ್ತಾರೆ. ಇದಿಷ್ಟೇ ಅಲ್ಲದೆ ಇನ್ನ ಒಂದು ಪೂಜೆ ಅತಿ ಮುಖ್ಯವಾದ ಭಾಗ ಆಗಿದೆ. ಅದು ಯಾವುದಪ್ಪ ಅಂತ ಅಂದರೆ ಕನ್ಯಾ ಪೂಜೆ. ನವರಾತ್ರಿನಲ್ಲಿ ಇಷ್ಟೆಲ್ಲ ನಾವು ಪೂಜೆ ಆರಾಧನೆಗಳನ್ನು ಮಾಡ್ತಾ ಇರೋ ಜೊತೆಗೆ ಈ ಒಂದು ಕನ್ಯಾ ಪೂಜೆನೂ ಕೂಡ ಮಾಡಲೇಬೇಕು. ಕನ್ಯಾ ಪೂಜೆ ಮಾಡೋದಾದ್ರೂ ಹೇಗೆ, ಯಾವ ದಿನ ಕನ್ಯಾ ಪೂಜೆ ಮಾಡಬೇಕು, ಮತ್ತು ಕನ್ಯಾ ಪೂಜೆಗೆ ಎಷ್ಟು ಜನ ಮಕ್ಕಳನ್ನು ಕರಿಬೇಕು, ಬರೀ ಹೆಣ್ಮಕ್ಳನ್ನೇ ಕರಿಬೇಕಾ ಅಥವಾ ಗಂಡು ಮಕ್ಕಳನ್ನಾದರೂ ಕರಿಬೋದಾ, ಇನ್ನು ಮನೆಯ ಅಕ್ಕಪಕ್ಕ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಮಕ್ಕಳು ಸಿಕ್ಕಿಲ್ಲ ಅಂತ ಅಂದರೆ ನಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಆದರೂ ನಾವು ಅವ್ರನ್ನ ಕೂರಿಸ್ಬಿಟ್ಟು ನಾವು ಪೂಜೆ ಮಾಡ್ಕೋಬೋದಾ, ಇದೆಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ದಿನ ಕನ್ಯಾ ಪೂಜೆ ಮಾಡ್ಕೋಬೋದು ಇವಾಗ ತಿಳ್ಕೊಳ್ಳೋಣ ಬನ್ನಿ. ಅಷ್ಟಮಿ ತಿಥಿ ಸೆಪ್ಟೆಂಬರ್ 29ನೇ ತಾರೀಕು ಸಂಜೆ 4:30 ಪ್ರಾರಂಭ ಆಗಿ ಸೆಪ್ಟೆಂಬರ್ 30ನೇ ತಾರೀಕು ಸಂಜೆ 6 ಗಂಟೆಗೆ ಮುಕ್ತಾಯ ಆಗಿದೆ. ಅಂದರೆ ಮಂಗಳವಾರ 30ನೇ ತಾರೀಕು ಸಂಜೆ 6 ಗಂಟೆ ತನಕ ಅಷ್ಟಮಿ ತಿಥಿ ಇರುತ್ತೆ. ಆಮೇಲೆ ನವಮಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಬೆಳಗ್ಗೆ ಅಥವಾ ಸಂಜೆ ನೀವು ಕನ್ಯಾ ಪೂಜೆನ ಮಾಡ್ಕೋಬೋದು. ಇವತ್ತು ಮಾಡೋದಕ್ಕಾಗಿಲ್ಲ ಅಂತ ಅನ್ನೋರು ಕೂಡ ನಾಳೆ ಬುಧವಾರ ಕೂಡ ಮಾಡ್ಕೋಬೋದು. ಹಾಗಾಗಿ ಪೂಜೆಗೆ ತುಂಬಾ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಸಂಜೆ ತನಕನೂ ಒಳ್ಳೆಯ ಮುಹೂರ್ತನೇ ಇರುತ್ತೆ. ಮಹಾ ಅಷ್ಟಮಿಯ ಅತ್ಯಂತ ಮಹತ್ವವಾದ ಆಚರಣೆಗಳಲ್ಲಿ ಕನ್ಯಾ ಪೂಜೆನೂ ಕೂಡ ಒಂದು. ಈ ದಿನದ ಶುಭ ಮುಹೂರ್ತ ಅಂತ ಅಂದರೆ ಬೆಳಗ್ಗೆ 10:40 12:15 ತನಕ ಒಳ್ಳೆ ಶುಭ ಮುಹೂರ್ತ. ಈ ಸಮಯದಲ್ಲೂ ಕೂಡ ಪೂಜೆ ಮಾಡ್ಕೋಬೋದು. ಇನ್ನು ಸಂಜೆ ಪೂಜೆ ಮಾಡೋರು ಸಂಜೆ 5:30 7 ಗಂಟೆವರೆಗೂ ಕೂಡ ಸಂಜೆ ಪೂಜೆನೂ ಕೂಡ ಮಾಡ್ಕೋಬೋದು. ಬೆಳಗ್ಗೆ 10:40 12 ಗಂಟೆ ತನಕ ಒಳ್ಳೆಯ ಶುಭ ಮುಹೂರ್ತ. ಈ ಸಮಯದಲ್ಲೂ 10 ವರ್ಷದ ಒಳಗಿರುವ ಹೆಣ್ಣು ಮಕ್ಕಳನ್ನು ಕರೆದು ನವಶಕ್ತಿಯರ ಸ್ವರೂಪವಾಗಿ 9 ಹೆಣ್ಣು ಮಕ್ಕಳನ್ನು ಕರೆದು ಈ ರೀತಿ ಅವರಿಗೆ ಸತ್ಕಾರವನ್ನು ಮಾಡಬೇಕು, ಅವರ ಆಶೀರ್ವಾದವನ್ನು ಪಡ್ಕೋಬೇಕು. ಇದರಿಂದ ಕನ್ಯೆಯರ ಆಶೀರ್ವಾದದಿಂದ ನಮಗೆ ಸಂಪತ್ತು, ಸಮೃದ್ಧಿ ಮತ್ತು ಪ್ರಗತಿಯನ್ನು ಪಡ್ಕೊಳ್ಬೋದು. ಇವಾಗ ಎಷ್ಟು ವರ್ಷದಿಂದ ಎಷ್ಟು ವರ್ಷದೊಳಗಡೆ ಮಕ್ಕಳನ್ನು ಕರೆದ್ಬಿಟ್ಟು ನಾವು ಪೂಜೆ ಮಾಡ್ಕೋಬೇಕು ಅಂದರೆ ಕನ್ಯಾ ಪೂಜೆನ ಮಾಡ್ಕೋಬೇಕು. ಅದು ಬರೀ ಹೆಣ್ಮಕ್ಳೇ ಸಾಕಾ ಅಥವಾ ಗಂಡು ಮಕ್ಕಳು ಇರಲೇಬೇಕಾ, ಎಲ್ಲನೂ ಕೂಡ ಇವಾಗ ತಿಳ್ಕೊಳ್ಳೋಣ. 2 ವರ್ಷದಿಂದ 10 ವರ್ಷದ ಒಳಪಟ್ಟ ಮಕ್ಕಳನ್ನು ಕರಿಬೇಕು. 2 ವರ್ಷದ ಮೇಲ್ಪಟ್ಟವರು 10 ವರ್ಷದ ಒಳಗಿನ ಮಕ್ಕಳನ್ನು ಕರಿಬೇಕು. ನಿಮಗೆ 9 ಜನ ಹೆಣ್ಮಕ್ಳು ಸಿಕ್ಕಿಲ್ಲ ಅಂತ ಅಂದರೆ 2, 3 ಜನ, 5 ಜನ ಅಥವಾ 7 ಜನ ಅಥವಾ 9 ಜನ ಹೀಗೆ ಎಷ್ಟು ಜನನ ಬೇಕಾದರೂ ನೀವು ಕರಿಬೋದು. ಹಾಗೆ ಇವ್ರ ಜೊತೆಗೆ ಗಂಡ್ಮಕ್ಳು ಇದ್ರೂ ಕೂಡ ಅವ್ರನ್ನೂ ಕೂಡ ಕರಿಬೇಕು. ಏಕೆಂದರೆ ಗಂಡ್ಮಕ್ಳು ಕೂಡ ಭೈರವರ ಸ್ವರೂಪ. ಹಾಗಾಗಿ ಗಂಡ್ಮಕ್ಳನ್ನು ಕರಿಬೇಕು. ಎಲ್ಲ ಮಕ್ಕಳಿಗೂ ಕೂಡ ಮೊದಲು ಕಾಲು ತೊಳಿಬೇಕು. ಅಂದರೆ ಪಾದ ಪೂಜೆ ಅಂತ ಏನು ಹೇಳ್ತೀವಿ, ಅದಕ್ಕೋಸ್ಕರ ಮೊದಲು ಕಾಲು ತೊಳೆದ್ಬಿಟ್ಟು ಮನೆ ಒಳಗಡೆ ಕರ್ಕೋಬೇಕು. ಆಮೇಲೆ ಅವರು ಕುತ್ಕೊಳ್ಳೋದಕ್ಕೆ ಚಾಪೇನೋ ಮಣೇನೋ ಅಥವಾ ಕುರ್ಚಿಗಳು ಏನಾದರೂ ಸರಿ ಅವ್ರು ಕುತ್ಕೊಳ್ಳೋದಕ್ಕೆ ನೀವು ವ್ಯವಸ್ಥೆ ಮಾಡಿಕೊಡಿ. ಇದಾದ ನಂತರ ಅವರ ಹಣೆಗೆ ಒಂದು ಬೊಟ್ಟನ್ನು ಇಡಬೇಕು. ಆಮೇಲೆ ಈ ಒಂದು ಮಂತ್ರವನ್ನು ಹೇಳ್ತಾ ಅವ್ರಿಗೆ ತಿನ್ನೋದಕ್ಕೆ ಏನಾದರೂ ಕೊಡಬೇಕು. ಮೊದಲು ಆ ಮಂತ್ರ ಆದರೂ ಯಾವುದು ಅಂತ ತಿಳ್ಕೊಳ್ಳೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಈ ಒಂದು ಮಂತ್ರನ ಹೇಳ್ತಾ ಮೊದಲು ಮಕ್ಕಳುಗಳಿಗೆ ತಿನ್ನೋದಕ್ಕೆ ಏನಾದರೂ ಕೊಡಬೇಕು. ಮಕ್ಕಳಿಗೆ ತಿಂಡಿ ಊಟ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳು ಹೆಚ್ಚಾಗಿ ಯಾವುದು ಇಷ್ಟಪಡ್ತಾರೋ ಅಂತಹ ಅಡುಗೆನ ಆ ದಿನ ಮಾಡಬೇಕು. ಅದ್ರ ಜೊತೆಗೆ ಪಾಯಸ, ಕಡಲೆಕಾಳಿಂದು ಯಾವುದಾದ್ರೂ ಪದಾರ್ಥಗಳನ್ನು ಮಾಡಿ ತುಂಬಾ ಒಳ್ಳೆಯದು. ಏಕೆಂದರೆ ಕಡಲೆಕಾಳು ಗುರುತತ್ವ ಇರುವಂಥದ್ದು. ಎಷ್ಟೋ ಜನಕ್ಕೆ ಮದುವೆಗಳು ತುಂಬ ನಿಧಾನ ಆಗ್ತಾ ಇದೆ. ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡು ಮಕ್ಕಳೇ ಆಗಿರ್ಬೋದು, ಅವ್ರನ್ನ ಕರೆದ್ಬಿಟ್ಟು ಈ ದಿನ ಅತಿಥಿ ಸತ್ಕಾರ ಮಾಡೋದ್ರಿಂದ ಅವರ ಒಂದು ಆಶೀರ್ವಾದದಿಂದ ಕನ್ಯಾದೋಷ ಅನ್ನೋದು ನಿವಾರಣೆ ಆಗುತ್ತೆ. ಬೇಗ ಕಂಕಣ ಬಲ ಕೂಡಿ ಬರುತ್ತೆ. ಅದಕ್ಕೋಸ್ಕರ ಗೋಧಿ ಮತ್ತು ಕಡಲೆಕಾಳಿನ ಪದಾರ್ಥಗಳನ್ನು ಈ ದಿನ ಮಾಡಬೇಕು. ಸಂಜೆ 5 ಗಂಟೆಯಿಂದ 7 ಗಂಟೆ ತನಕ ಈ ಸಮಯದಲ್ಲೂ ಕೂಡ ನೀವು ಈ ಪೂಜೆಯನ್ನು ಮಾಡ್ಕೋಬೋದು. ಹೊಸ್ತಿಲಿನ ಪೂಜೆ ಮೊದಲನೇ ದಿನದಿಂದ ಮಾಡ್ಕೊಂಡು ಬಂದಿರೋಂಥವ್ರು ಇವತ್ತಿಗೆ 9 ದಿನ ಆಗುತ್ತೆ. ಹಾಗಾಗಿ ಇವತ್ತು ಹೊಸ್ಲು ಪೂಜೆ ಮಾಡಿಬಿಟ್ಟು ನಿಲ್ಲಿಸಬಹುದು.
ನೀವು ಕಳಶವನ್ನು ಯಾವ ದಿನ ಕದಲಿಸ್ಬೇಕು ಆ ದಿನ ಒದ್ದೆ ಬಟ್ಟೆಯಿಂದ ಹೊಸ್ಲನ್ನು ಒರೆಸ್ಕೊಂಡ್ಬಿಟ್ಟು ಯಥಾ ಪ್ರಕಾರ ಯಾವ ರೀತಿ ನೀವು ದಿನ ಪೂಜೆ ಮಾಡ್ತೀರೋ ಆ ರೀತಿ ಮಾಡ್ಕೋಬೋದು. ಇನ್ನು ಮಕ್ಕಳಿಗೆ ಚಪಾತಿಯಂತೆ, ಪೂರಿ, ಪಾಯಸ, ಕಡಲೆಕಾಳು ಉಸ್ಲಿ, ಕಡಲೆಕಾಳಿಂದ ಮಾಡಿದಂಥ ಯಾವುದೇ ಪದಾರ್ಥ ಆಗಿರ್ಬೋದು ಅದನ್ನು ನೀವು ಅಡುಗೆ ಮಾಡಿ ಇಡ್ಬೋದು. ಮಕ್ಕಳದ್ದು ಊಟ ಎಲ್ಲ ಆದಮೇಲೆ ಅವ್ರಿಗೆ ತಾಂಬೂಲವನ್ನು ಕೊಡಬೇಕು, ಉಡುಗೊರೆಯನ್ನು ಕೊಡಬೇಕು. ಅದ್ರ ಜೊತೆಗೆ ಯಥಾಶಕ್ತಿ ಸ್ವಲ್ಪ ದುಡ್ಡನ್ನು ಕೊಡಿ ಮಕ್ಕಳಿಗೆ. ಅಂದರೆ ಅವ್ರ ಕೈಗೆ ನಾವು ದುಡ್ಡನ್ನು ಕೊಟ್ಟರೆ ತುಂಬಾ ಅವರು ಖುಷಿ ಪಡ್ತಾರೆ. ಮಕ್ಕಳನ್ನೇ ಯಾಕೆ ಕರೆದ್ಬಿಟ್ಟು ನಾವು ಸತ್ಕಾರ ಮಾಡಬೇಕು ಈ ರೀತಿ ಅಂತ ಅಂದರೆ, ಈ ಪೂಜೆಯ ವಿಶೇಷತೆ ಏನು ಅಂತ ಅಂದರೆ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ಅವ್ರ ಮನಸ್ಸಿನಲ್ಲಿ ಯಾವುದೇ ರೀತಿ ಕಲ್ಮಶಗಳು ಇರೋದಿಲ್ಲ. ಅವ್ರಿಗೆ ಇಷ್ಟ ಆಗೋವಂಥ ಒಂದು ವಸ್ತು ಏನಾದರೂ ಅವ್ರಿಗೆ ನಾವು ಕೊಟ್ಬಿಟ್ರೆ ತುಂಬಾ ಖುಷಿ ಪಡ್ತಾರೆ, ಅವ್ರ ಮನಸ್ಸಿನಿಂದ ಹಾರೈಸ್ತಾರೆ. ಅದಕ್ಕೋಸ್ಕರ ಆ ಒಂದು ಖುಷಿ ನಮಗೆ ಆಶೀರ್ವಾದ ಇದ್ದ ಹಾಗೆ. ಅದಕ್ಕೆ ದೊಡ್ಡೋರು ಹೇಳೋದು, ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಬರಿಗೈಯಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ. ಈ ಎಲ್ಲ ಆಚರಣೆಗಳಿಂದ ಒಂದು ಒಳ್ಳೆಯ ಉದ್ದೇಶ ಅಂತೂ ಇದ್ದೇ ಇರುತ್ತೆ. ಯಥಾಶಕ್ತಿ ಇವತ್ತು ಕನ್ಯಾ ಪೂಜೆನ ಮಾಡ್ಕೊಳ್ಳಿ. ಇವತ್ತು ಮಾಡೋದಕ್ಕಾಗಿಲ್ಲ ಅಂತ ಅನ್ನೋರು ನವಮಿ ದಿನ ಕೂಡ ಮಾಡ್ಬೋದು, ಅಂದರೆ ಬುಧವಾರ ಕೂಡ ಮಾಡ್ಕೋಬೋದು. ಬುಧವಾರ ನೀವು ಕನ್ಯಾ ಪೂಜೆ ಮಾಡೋದಾದರೆ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ತನಕ ಒಳ್ಳೆ ಶುಭ ಸಮಯ ಇರುತ್ತೆ. ಆ ಸಮಯದಲ್ಲಿ ಮಾಡ್ಕೋಬೋದು. ಬೆಳಗ್ಗೆ ಆಗಿಲ್ಲ ಅಂತ ಅಂದರೆ ಸಂಜೆಗೂ ಕೂಡ ಮಾಡ್ಕೋಬೋದು. ಇನ್ನು ಬನ್ನಿ ಮರದ ಪೂಜೆ ಕೂಡ ಅಷ್ಟೇ 9 ದಿನ ಮಾಡಿರೋ ಅಂಥವ್ರು, ಅಂದರೆ ಮೊದಲನೇ ದಿನದಿಂದ ಮಾಡ್ಕೊಂಡು ಬಂದಿದ್ದರೆ ಇವತ್ತಿಗೆ 9 ದಿನ ಆಗುತ್ತೆ. ಪೂಜೆ ಮಾಡಿಬಿಟ್ಟು ನೀವು ನಿಲ್ಲಿಸ್ಬೋದು. ವಿಜಯದಶಮಿ ದಿನ ನೀವು ಹೋಗಿ ಮಡ್ಲಕ್ಕಿಯನ್ನು ಕಟ್ಬೋದು. ಬನ್ನಿ ಮರಕ್ಕೆ ಮಡ್ಲಕ್ಕಿಯನ್ನು ಸಲ್ಲಿಸ್ಬಿಟ್ಟು ಮತ್ತೆ ಪೂಜೆ ಮಾಡಿಕೊಂಡು ಬನ್ನಿ. ಇನ್ನು ಅಖಂಡ ದೀಪ ಹಚ್ಚಿರೋರು ಕೂಡ ಅಷ್ಟೇ 9 ದಿನ, ಅಂದರೆ ಈ ದಿನಕ್ಕೆ ಮೊದಲನೇ ದಿನದಿಂದ ಈ ದಿನಕ್ಕೆ 9 ದಿನ ಆಗುತ್ತೆ. ಇವತ್ತು ರಾತ್ರಿನೇ ಎಣ್ಣೆ ತುಪ್ಪ ಹಾಕೋದನ್ನು ನಿಲ್ಲಿಸ್ಬಿಡಿ. ಆಲ್ರೆಡಿ ದೀಪದಲ್ಲಿ ಇರೋವಂಥದ್ದು ಎಣ್ಣೆ ಅಥವಾ ತುಪ್ಪ ನೀವೇನು ಹಾಕಿರ್ತೀರೋ ಅದು ಉರಿತಾ ಇರುತ್ತೆ. ಆ ನಂತರ ನೀವು ಕಳಶವನ್ನು ಕದ್ದಿಸಿ ವಿಸರ್ಜನೆ ಮಾಡ್ಬೋದು. ಆಮೇಲೆ ದೀಪನೂ ಕೂಡ ವಿಸರ್ಜನೆ ಮಾಡ್ಕೋಬೋದು. ಇನ್ನು ಕಳಶದ ವಿಸರ್ಜನೆ ಮಾಡುವ ವಿಧಾನ ಮುಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಉಪವಾಸ ಮಾಡ್ತಿರೋರು ಕೂಡ ಇವತ್ತಿನ ರಾತ್ರಿಗೆ ಉಪವಾಸವನ್ನು ನಿಲ್ಲಿಸ್ಬೋದು. ಇಷ್ಟು ಕೂಡ ನವರಾತ್ರಿಯಲ್ಲಿ ಕನ್ಯಾ ಪೂಜೆ ಮಾಡುವಂಥ ವಿಧಾನ. ಕನ್ಯಾ ಪೂಜೆ ಮಾಡೋದ್ರಿಂದ ನಮಗೆ ಏನೆಲ್ಲ ಲಾಭಗಳು ಆಗುತ್ತೆ ಅಂತಲೂ ಕೂಡ ತಿಳ್ಕೊಂಡ್ರೆ, ಯಾವ ಸಮಯದಲ್ಲಿ ಮಾಡ್ಕೋಬೇಕು, ಯಾವ ರೀತಿ ಮಾಡ್ಕೋಬೇಕು, ಮಕ್ಕಳನ್ನ ಯಾವ ರೀತಿ ಸತ್ಕಾರ ಮಾಡಬೇಕು, ಎಷ್ಟು ಜನ ಮಕ್ಕಳನ್ನ ಕರಿಬೇಕು. ಇನ್ನು ಈ ದಿನ ಕನ್ಯಾ ಪೂಜೆ ಮಾಡೋದಕ್ಕಾಗಿಲ್ಲ ಅಂತ ಅನ್ನೋರು, ನಾಳೆ ನವಮಿ ಇದೆ, ಬುಧವಾರ ಕೂಡ ಅಂದರೆ ಅಕ್ಟೋಬರ್ 1ನೇ ತಾರೀಕು ನವಮಿ ಇದೆ. ನಾಳೆನೂ ಕೂಡ ನೀವು ಕನ್ಯಾ ಪೂಜೆನ ನಾನು ತಿಳಿಸಿರುವಂಥ ಸಮಯದಲ್ಲಿ ನೀವು ಮಾಡ್ಕೋಬೋದು. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.